Hi, Namaste, welcome to Social Science Digital Class. Here I am Channappa Kanchi, Assistant Teacher, Social Science, Morachi Desai, Residential School, Jamapur of Siddhapur, Koppal District. Dear students and friends, this video discusses about social science lessons. And here I am going to use the PPT prepared by me. Now I discuss about Nizamuddin Awliya. ಇವತ್ತು ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ನಿಜಾಮುದ್ದೀನ್ ಔಲಿಯಾ ಅಂತಕ್ಕಂಥ ಸೂಫಿ ಸಂತರ ಬಗ್ಗೆ ನಾವು ಇವತ್ತು ತಿಳಿತಾ ಇದೀವಿ ಮಕ್ಕಳೇ. ಈಸ್ ಒನ್ ಆಫ್ ದ ಮೈನ್ ಸೂಫಿ ಸೈನ್ಸ್. ಇವರು ಅತ್ಯಂತ ಭಾರತದ ಪ್ರಮುಖ ಸೂಫಿ ಸಂತರಲ್ಲಿ ಒಬ್ಬರಾಗಿದ್ದಾರೆ. ಇನ್ ಡೆಲ್ಲಿ ಅಂಡ್ ಲಿವ್ ಲೈಫ್ ಆಫ್ ಪಾವರ್ಟಿ. ಇವರು ದೆಹಲಿಯಲ್ಲಿ ಬಂದು ನೆಲೆಸ್ತಾರೆ, ಬಡತನದ ಜೀವನವನ್ನು ನಡೆಸ್ತಾ ಇರ್ತಾರಂತೆ. ಮಸೀದ್ ವಿತ್ ಥ್ಯಾಚ್ಡ್ ರೂಫ್ was is center of activities. ಇಲ್ಲಿ ಹುಲ್ಲಿನಿಂದ ಹೊದಿಕೆಯನ್ನಾಗಿ ಮಾಡಿ ಅಂದ್ರೆ ಮೇಲ್ಚಾವಣಿಯನ್ನಾಗಿ ಮಾಡಿ ನಿರ್ಮಿಸತಕ್ಕಂತಹ ಒಂದು ಮಸೀದಿಯಲ್ಲಿ ಇವರು ತಮ್ಮ ಧಾರ್ಮಿಕ ಚಟುವಟಿಕೆಯ ಕೇಂದ್ರವನ್ನಾಗಿ ಮಾಡಿಕೊಂಡು ಜೀವಿಸ್ತಾ ಇರ್ತಾರೆ. He refused the village gifted by Sultan of Delhi. ದೆಹಲಿಯ ಸುಲ್ತಾನರು ದಾನವಾಗಿ ನೀಡತಕ್ಕಂಥ ಗ್ರಾಮವನ್ನ ಇವರು ನಯವಾಗಿ ತಿರಸ್ಕಾರ ಮಾಡ್ತಾರೆ ನಿಜಾಮುದ್ದೀನ್ ಔಲಿಯಾ ಅವರು. He preached to the devotees who visited him to practice good qualities and kindness. ತಮ್ಮನ್ನು ಕಾಣಲಿಕ್ಕೆ ಬರತಕ್ಕಂತಹ ಭಕ್ತರಿಗೆ ಸದ್ಗುಣಗಳ ಅಂದ್ರೆ ಒಳ್ಳೆಯ ಗುಣಗಳ ಕರುಣೆಯ ಸಂದೇಶವನ್ನ ನಿಜಾಮುದ್ದೀನ್ ಔಲಿಯಾ ಅವರು ನೀಡ್ತಾ ಇದ್ರಂತೆ. Then one more Sufi saint name is ಖ್ವಾಜಾ ಬಂದೇ ನವಾಜ್. ಮತ್ತೊಬ್ಬ ಸೂಫಿ ಸಂತರ ಬಗ್ಗೆ ನಾವು ಈಗ ಅಭ್ಯಾಸ ಮಾಡ್ತಾ ಇದ್ದೀವಿ ಮಕ್ಕಳೇ, ಅವರೇ ಖ್ವಾಜಾ ಬಂದೇ ನವಾಜ್. Bandhe Nawaz is a famous Chishti saint. He was a disciple of Nasiruddin of Delhi. ಬಂದೇ ನವಾಜ್ ಅವರು ಇಲ್ಲಿ ಪ್ರಸಿದ್ಧ ಸೂಫಿ ಸಂತರಾಗಿದ್ರು, ಚಿಸ್ತಿ ಪಂಗಡಕ್ಕೆ ಸೇರಿರ್ತಕ್ಕಂಥ ಸಂತರಾಗಿದ್ರು. ಇವರು ದೆಹಲಿಯ ನಾಸಿರುದ್ದೀನ್ ಅನ್ನುವಂತ ಗುರುಗಳ ಶಿಷ್ಯರಾಗಿದ್ರು. ಬಂದೇ ನವಾಜ್ ಮೀನ್ಸ್ ಪ್ರೊಟೆಕ್ಟರ್ ಆಫ್ ದೋಸ್ ಹೂ ಕೇಮ್ ಟು ಹಿಸ್ ಶೆಲ್ಟರ್. ಬಂದೇ ನವಾಜ ಅನ್ನುವಂಥದ್ರ ಅರ್ಥ ಏನು ಅಂತಂದ್ರೆ, ಇಲ್ಲಿ ಯಾರು ಆಶ್ರಯವನ್ನ ಬೇಡಿ ಬರ್ತಾರೆ ಅವರಿಗೆ ಆಶ್ರಯವನ್ನು ಕೊಟ್ಟು ಪೋಷಿಸುವವನು ಅಂತ ಹೇಳಿ ಅರ್ಥ ಆಗುತ್ತೆ ಮಕ್ಕಳೇ. ಇಸ್ ಒರಿಜಿನಲ್ ನೇಮ್ ಗೆಸುದಾ ರಾಜ್ ಮೀನ್ಸ್ ಲಾಂಗ್ ಹೇರ್ಡ್. ಇವರ ಇನ್ನೊಂದು ಹೆಸರು ಏನು ಅಂತಂದ್ರೆ ಗೆಸುದಾ ರಾಜ್ ಅಂತ ಹೇಳಿ ಇನ್ನೊಂದು ಹೆಸರು. ಇದರ ಅರ್ಥ ಉದ್ದನೆಯ ಕೂದಲನ್ನು ಹೊಂದಿರುವವನು ಅಂತ ಹೇಳಿ ಆಗುತ್ತೆ. ಅಂಡ್ ಒನ್ ಮೋರ್ ಒರಿಜಿನಲ್ ನೇಮ್ ಇಸ್ ಆಲ್ಸೋ ಇನ್ ಖ್ವಾಜಾ ಬಂದೇ ನವಾಜ್ ಸೈಯದ್ ಮೊಹಮ್ಮದ್ ಹುಸೇನಿ. ಮತ್ತೊಂದು ಹೆಸರು ಕೂಡ ಇತ್ತು ಇವರಿಗೆ, ಸೈಯದ್ ಮೊಹಮ್ಮದ್ ಹುಸೇನಿ ಅಂತಕ್ಕಂಥ ಮತ್ತೊಂದು ಮೂಲ ಹೆಸರು ಕೂಡ ಇತ್ತು. ಇನ್ ಸಂಸ್ಕೃತ್, ಅರಬಿಕ್, ಪಾರ್ಸಿ, ದಖನಿ, ಉರ್ದು ಅಂಡ್ ಮೆನಿ ಮೋರ್ ಲ್ಯಾಂಗ್ವೇಜಸ್. ಇವರಿಗೆ ಸಂಸ್ಕೃತ, ಅರಬಿ, ಪಾರ್ಸಿ, ದಖನಿ, ಉರ್ದು ಅನೇಕ ಭಾಷೆಗಳು ಕೂಡ ಬರ್ತಾ ಇದ್ವಂತೆ, ಬಲ್ಲವರಾಗಿದ್ರಂತೆ. He settled in Kalburgi. He was respected by the king Firoz Shah. ಕಲಬುರ್ಗಿಗೆ ಬಂದು ನೆಲೆಸಿರ್ತಕ್ಕಂತಹ ಖ್ವಾಜಾ ಬಂದೇ ನವಾಜರನ್ನ ಆ ಕಾಲದ ಫಿರೋಜ್ ಶಾ ಅಂತಕ್ಕಂತಹ ಒಂದು ಸುಲ್ತಾನ ರಾಜ ಏನ್ ಮಾಡಿದಂದ್ರೆ ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದಂತೆ. ಈ ರಾಟ್ ಇನ್ ದಖನಿ ಲ್ಯಾಂಗ್ವೇಜ್. ಇವರು ದಖನಿ ಅನ್ನುವಂತಹ ಭಾಷೆಯ ಮೂಲಕ ಅಂದ್ರೆ ಆಗಿನ ಕಾಲದ ದಖನಿ ಅಥವಾ ಉರ್ದು ಭಾಷೆಯ ಮೂಲಕ ತಮ್ಮ ಸಾಹಿತ್ಯವನ್ನ ಬರೀತಾರೆ. ಈ ಲಿಟರೇಚರ್ ಇಸ್ ಸ್ಟಿಲ್ ಪ್ರಿಸರ್ವ್ಡ್ ಇನ್ ಕಲಬುರ್ಗಿ ಲೈಬ್ರರಿ. ಇವರು ಬರೆದಿರ್ತಕ್ಕಂಥ ಅನೇಕ ಒಂದು ಸಾಹಿತ್ಯ ಕೃತಿಗಳನ್ನ, ಇಲ್ಲಿ ದಖನಿ ಭಾಷೆಯಲ್ಲಿ ಇರ್ತಕ್ಕಂಥ ಸಾಹಿತ್ಯ ಕೃತಿಗಳನ್ನ ಕಲಬುರಗಿಯ ದರ್ಗಾದ ಹತ್ರ ಇರತಕ್ಕಂತಹ ಒಂದು ಗ್ರಂಥಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ. ಎವ್ರಿ ಇಯರ್ is held in ಕಲಬುರ್ಗಿ. ಪ್ರತಿ ವರ್ಷ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳೇ, ಈ ಒಂದು ಖ್ವಾಜಾ ಬಂದೇ ನವಾಜರ ದರ್ಗಾದಲ್ಲಿ ಪ್ರತಿ ವರ್ಷ ಉರ್ಸ್ ಅನ್ನುವಂತಹ ಒಂದು ಉತ್ಸವವನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದಾರೆ. Look at the picture of ಖ್ವಾಜಾ ಬಂದೇ ನವಾಜ್ tomb or dargah at in ಕಲಬುರ್ಗಿ. ಕಲಬುರ್ಗಿಯಲ್ಲಿರ್ತಕ್ಕಂಥ ಖ್ವಾಜಾ ಬಂದೇ ನವಾಜರ ಒಂದು ದರ್ಗಾ ಅಥವಾ ಅವರ ಸಮಾಧಿ ಇರುವಂತಹ ಸ್ಥಳವನ್ನ ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ.
Then Chisti sect, Chisti ಪಂಥದ ಬಗ್ಗೆ ನಾವೀಗ ತಿಳಿಯೋಣ. In Sufi cult, Chisti sect is important. Moinuddin Chisti is the founder of this. Chisti ಪಂಥದಲ್ಲಿ, ಸೂಫಿ ಪಂಥದಲ್ಲಿ ಚಿಸ್ತಿ ಪಂಗಡ ಅಂತಕ್ಕಂಥದ್ದು ಪ್ರಮುಖವಾದದ್ದು. ಇದರ ಸಂಸ್ಥಾಪಕರು ಅಂತಂದ್ರೆ ಮೊಯಿನುದ್ದೀನ್ ಚಿಸ್ತಿ ಆಗಿದ್ದಾರೆ. ಡಿಯರ್ ಸ್ಟೂಡೆಂಟ್, ಲುಕ್ ಎಟ್ ದ ಪಿಕ್ಚರ್ ಆಫ್ ಮೊಯಿನುದ್ದೀನ್ ಚಿಸ್ತಿ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮೊಯಿನುದ್ದೀನ್ ಚಿಸ್ತಿ ಅವರ ಒಂದು ಚಿತ್ರವನ್ನು ಕೂಡ. He came to settle in Ajmer. ಇವರು ಅಜ್ಮೀರಕ್ಕೆ ಬಂದು ನೆಲೆಸಿರ್ತಾರೆ. Then devotion towards gods and service to Guru and good life are the main features of Chisti followers. ಚಿಸ್ತಿ ಈ ಒಂದು ಪಂಥದ ಅನುಯಾಯಿಗಳು ಅತ್ಯಂತ ಮುಖ್ಯವಾಗಿ ಕೆಲವು ಲಕ್ಷಣಗಳನ್ನ ಹೊಂದಿದ್ರು. ಏನು ಅಂದ್ರೆ ದೈವಭಕ್ತಿಯನ್ನ, ದೇವರಲ್ಲಿ ಭಕ್ತಿಯನ್ನು ಹೊಂದತಕ್ಕಂಥದ್ದು, ಗುರುಗಳ ಸೇವೆ ಮಾಡ್ತಕ್ಕಂಥದ್ದು, ಸನ್ಮಾರ್ಗದಲ್ಲಿ ಅಂದ್ರೆ ಉತ್ತಮ ಮಾರ್ಗದಲ್ಲಿ ಜೀವನವನ್ನು ನಡೆಸುವಂಥದ್ದೇ ಚಿಸ್ತಿ ಪಂಥದ ಅನುಯಾಯಿಗಳ ಒಂದು ಲಕ್ಷಣವಾಗಿತ್ತು. He had a concern for harmony of Hindu and Muslims. He wrote in Dakkani or Urdu language. ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಸಾಮರಸ್ಯತೆಯನ್ನ ತರುವಂತ ಕಾಳಜಿಯನ್ನ ಇವರು ಹೊಂದಿದ್ರು. ಹಾಗೆ ಅಂದ್ರೆ ಈ ಮೊಯಿನುದ್ದೀನ್ ಚಿಸ್ತಿ ಅವರು ಹೊಂದಿದ್ರು. ಅದ್ರ ಜೊತೆಗೆ ಇವರು ಕೂಡ, ಮೊಯಿನುದ್ದೀನ್ ಚಿಸ್ತಿ ಅವರು ಕೂಡ ಏನ್ ಮಾಡಿದ್ರು ಅಂದ್ರೆ ದಕ್ಕನಿ ಭಾಷೆಯ ಒಂದು ಉರ್ದುವಿನಲ್ಲಿ ಏನ್ ಮಾಡಿದ್ರು ಅಂದ್ರೆ ಅನೇಕ ಸಾಹಿತ್ಯ ಕೃತಿಗಳನ್ನ ಬರೆದಿದ್ರಂತೆ. ಸಾಲಿಂ ಚಿಸ್ತಿ ತಾಂಬ್ ಆಗ್ರಾ, ಮತ್ತೊಬ್ಬ ಚಿಸ್ತಿ ಪಂಥದ ಪ್ರಸಿದ್ಧ ಸಂತ ಸಲೀಂ ಚಿಸ್ತಿಯ ತೋಂಬ್ ಅಂದ್ರೆ ಗೋರಿಯನ್ನ ನೀವು ನೋಡ್ತಾ ಇದ್ರೆ, ಆಗ್ರಾದಲ್ಲಿ ಇರ್ತಕ್ಕಂಥ ಗೋರಿಯನ್ನ. ಸೊ Salim Chisti from Fatehpur Sikri was famous among them. Salim Chisti Fatehpur Sikri ಎಂಬಲ್ಲಿ ಇದ್ದಂತ ಒಬ್ಬ ಮಹಾನ್ ಸಂತರಾಗಿದ್ರು. ಚಿಸ್ತಿ ಪಂಥದ ಪ್ರಸಿದ್ಧ ಸಂತರು ಕೂಡ ಆಗಿದ್ರು. ಅವರ ಒಂದು ಗೋರಿ ಈಗಲೂ ಕೂಡ ಇದೆ ಆಗ್ರಾದಲ್ಲಿ. ಚಿಸ್ತಿ sect list, ಚಿಸ್ತಿ ಪಂಥದ ಸಂತರ ಒಂದು ಲೀಸ್ಟ್ ಅನ್ನು ನಾವು ನೋಡೋಣ ಮಕ್ಕಳೇ. ಲಾಹೋರ್ ಟುಡೇಸ್ ಪಾಕಿಸ್ತಾನ್, ಶೇಖ್ ಇಸ್ಮಾಯಿಲ್ ಅಜ್ಮೀರ್, ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ. ದೆನ್ ಡೆಲ್ಲಿ ನಿಜಾಮುದ್ದೀನ್ ಔಲಿಯಾ, ಆರ್ಕಾಟ್ ಟಿಪ್ಪು ಮಾಸ್ತಾರ್ ಔಲಿಯಾ, ಕಲಬುರ್ಗಿ ಖ್ವಾಜಾ ಬಂದೆ ನವಾಜ್. ಡಿಯರ್ ಸ್ಟೂಡೆಂಟ್, ಲಾಹೋರ್ ನಲ್ಲಿ, ಈಗ ಪಾಕಿಸ್ತಾನದಲ್ಲಿ ಇದೆ ಮಕ್ಕಳೇ, ಈ ಲಾಹೋರ್ ನಲ್ಲಿ ಶೇಖ್ ಇಸ್ಮಾಯಿಲ್ ಅಂತಕ್ಕಂಥ ಚಿಸ್ತಿ ಪಂಥದ ಒಬ್ಬ ಸಂತ ಇದ್ದಂತೆ. ಅಜ್ಮೀರ್ ನಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರಿದ್ರು. ದೆಹಲಿಯಲ್ಲಿ ನಿಜಾಮುದ್ದೀನ್ ಔಲಿಯಾ ಅಂತಕ್ಕಂಥ ಸಂತರಿದ್ರು. ಆರ್ಕಟ್ ನಲ್ಲಿ ಟಿಪ್ಪು ಮಾಸ್ತಾರ್ ಔಲಿಯಾ ಅಂತಕ್ಕಂಥವ್ರು ಇದ್ರು. ನಂತರ ಕಲಬುರ್ಗಿಯಲ್ಲಿ ಖ್ವಾಜಾ ಬಂದೆ ನವಾಜ್ ಅಂತಕ್ಕಂತಹ ಸಂತರು ಜೀವಿಸಿದ್ರು ಆ ಕಾಲದಲ್ಲಿ ಅಂತಕ್ಕಂಥದ್ದನ್ನು ನಾವು ಹೇಳೋಣಂತೆ. ಜೊತೆಗೆ ರಿಮೆಂಬರ್ ಕ್ರೊನಾಲಜಿ, ನಾವೀಗ ಕೆಲವು ಕಾಲಗಣನೆಯನ್ನ ನಾವು ನೆನಪಿನಲ್ಲಿ ಇಡ್ಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನಿಜಾಮುದ್ದೀನ್ ಔಲಿಯಾ 1238 to 1325 ಕಾಮನ್ ಏರಾ, ಕಬೀರ್ ದಾಸ್ 1440 to 1518 ಕಾಮನ್ ಏರಾ, ಗುರು ನಾನಕ್ 1469 to 1539 ಕಾಮನ್ ಏರಾ, ಪುರಂದರದಾಸ 1480 to 1564 ಕಾಮನ್ ಏರಾ, ಚೈತನ್ಯ 1485 to 1533 ಕಾಮನ್ ಏರಾ, ಮೀರಾಭಾಯಿ 1498 to 1569 ಕಾಮನ್ ಏರಾ, ಕನಕದಾಸ 1508 to 1606 ಕಾಮನ್ ಏರಾ. Then ತುಳಸಿದಾಸ್ 1532 to 1623 ಕಾಮನ್ ಏರಾ. These are the very important chronology. Dear student, please remember these chronological order. Then exercises, fill in the blanks and with the suitable words. First one is dash is the pen name of Akka Mahadevi. Purandaradasa is in the Purandaradasa was in the court of dash. Then
Adi Keshava is a pen name of Das. Kabira of Karnataka is Das. Chaitanya's first name is Das. Sufi Saint Khwaja Bande Nawaz's other name is Das. This is a very important exercise. Fill in the blank questions, please. Dear student, finish this. Okay, thank you for watching. Please subscribe my channel. Thank you, one and all.